ಪಾಲಿನ ನೀರು ಬರಬೇಕಾದ್ರೆ ಲಿಂಕ್ ಕೆನಾಲ್ ಬೇಕೇ ಬೇಕು. ನಮ್ಮ ಪಾಲಿನ 3.7 TMC ನೀರನ್ನು ನಾವು ತಗೋಬೇಕು ಅಂತಂದರೆ ಲಿಂಕ್ ಕೆನಾಲ್ ಆದರೆ ಅಷ್ಟೇ ಸಾಧ್ಯ. ಲಿಂಕ್ ಕೆನಾಲ್ ಆಗಿಲ್ಲ ಅಂತಂದರೆ ನಮಗೆ ನೀರು ಕುಣಿಗಲ್ ತಾಲೂಕಿಗೆ ಶಾಶ್ವತವಾಗಿ ಬರದೇ ಇಲ್ಲ. ರಾಮನಗರಕ್ಕೆ ನೀರು ಹೋದ್ರೆ ತಪ್ಪೇನು? ಹಾಸನ ಜಿಲ್ಲೆ ಹೇಮಾವತಿ ಹುಟ್ಟದಲ್ಲಿ, ಸಕಲೇಶ್ಪುರದಲ್ಲಿ ಹಂತವಾಗಿ ಗ್ರಾಜುಯಲ್ ಆಗಿ ಇನ್ನು ಡ್ಯಾಮ್ ಆದ ತಕ್ಷಣ ಎಲ್ಲಿಗೂ ನೀರು ಬಂದಿಲ್ವಲ್ಲ. ರಾಮನಗರ ಜಿಲ್ಲೆಗೆ ಹೋದ್ರೆ ನೀರು ಹೋದ್ರೆ ತಪ್ಪೇನು? ಇದೇ ಒಂದು ನಿಮಿಷ, ನಮ್ಮ ರಾಮನಗರಕ್ಕೋ ಬೆಂಗಳೂರಿಗೋ ಎಲ್ಲೋ ನೀರು ತಗೊಂಡೋಗ್ತಾರೆ ಅಂತ ಇಟ್ಕೊಳ್ಳಿ. ನೀರು ಎಲ್ಲಿಂದ ಹರಿತದೆ? ನಮ್ಮ ಕುಣಿಗಲ್ ತಾಲೂಕಲ್ಲಿ 3 TMC ನೀರು ನಮ್ಗೆ ಖಾಲಿ ಆಗೋಯ್ತು ಅಂತಂದರೆ ಇನ್ನೂ ಅರ್ಧ ಒಂದು ಜಾಸ್ತಿ ಉಪಯೋಗಿಸ್ಬೋದಲ್ಲ ನಾವೇನೆ. ನಮ್ಮ ನೀರು ಇನ್ನೂ ಮುಂದಕ್ಕೆ ಹರಿತದೆ ಅಂತಂದರೆ ಅನುಕೂಲ ಯಾರಿಗೆ? ರಾಮನಗರಕ್ಕೆ ನೀರು ಹಾರಿಕೊಂಡು ಹೋಗುತ್ತಾ? ರಾಮನಗರಕ್ಕೆ ನೀರು ಎಲ್ಲಿಂದ ಹಾರ್ಕೊಂಡು ಹೋಗ್ತದ? ಹೆಲಿಕಾಪ್ಟರ್ ತಗೊಂಡು ಹೋಗ್ತಾರ, ವಿಮಾನದಲ್ಲಿ ತಗೊಂಡು ಹೋಗ್ತಾರ? ಕುಣಿಗಲ್ ಮುಖಾಂತರ ಹೋಗಿದ್ದು. ಈಗ 3 TMC ನೀವು 3.7 TMC ನೀರನ್ನು ನಮ್ಮ ಭಾಗದ ಹರಿಸಿದ ಮೇಲೆ ಗೇಟ್ ಲಾಕ್ ಮಾಡಿ. ಸರ್, ಈಗ ಲಿಂಕಿಂಗ್ ಕೆನಾಲ್ ವಿವಾದ ತೀವ್ರ ಆಗಿರುವಂಥದ್ದು. ಒಂದು ಕಡೆ ಕುಣಿಗಲ್ನ ಬೇಕೇ ಬೇಕು ಕಾಮಗಾರಿ ಅಂತಿದ್ದಾರೆ, ಒಂದು ಕಡೆ ತುಮಕೂರಿನವರು ಇಲ್ಲ ಕಾಮಗಾರಿ ಮಾಡೋಕೆ ಬಿಡೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕುಣಿಗಲ್ ಪರಿಸ್ಥಿತಿ ಹೇಗೆ ಅಂತ ಸರ್? ಈಗ ಕುಣಿಗಲ್ ಪರಿಸ್ಥಿತಿ, ಲಿಂಕ್ ಕೆನಾಲು, ಹೇಮಾವತಿ ನೀರು ಇದೆಲ್ಲ ಪ್ರತಿಯೊಂದು ನಮಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿರದೆ, ಜಲ ನೆಲ ಜಲ ಎಲ್ಲ ಇವು ನಮ್ಮ ಈ ಭಾಗದ ರೈತರ ಪ್ರತಿಯೊಬ್ಬರ ಹಕ್ಕು. ಇದು ನಂದೇ ನೀರು ಅಲ್ಲ, ಅವ್ರ ನೀರು ಇವ್ರ ನೀರು ಅಂತ ಏನು ಮಾತಾಡೋಂಗಿಲ್ಲ. ಈಗ ಆ ಥರ ಆದರೆ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಬರಬೇಕಂತಂದರೆ ಬಾಗೂರು ಟೆನಾಲು ನೋಡಿದ್ದೀರಿ ಅಂತ ನಾನು ಅನ್ಕೋತೀನಿ. ಬಾಗೂರು ಟೆನಾಲು ಮಾಡಬೇಕಂತ ಅಂದಾಗ ಅಲ್ಲಿ 16 ಜನ ಸತ್ತರು. ಮತ್ತು ಆ ಭಾಗದಲ್ಲಿ ಸಾವಿರಾರು ಎಕರೆ ತೋಟಗಳು ಎಲ್ಲ ಟೆನಲ್ ಆದಮೇಲೆ ನೀರು ಭೂಮಿಗೆ ಎಳ್ಕೊಂಡು ಸಾವಿರಾರು ಎಕರೆ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ ರೈತರದು ಜಮೀನೆಲ್ಲ ಹೋಗ್ಬಿಡ್ತು. ಅವ್ರು ನಮ್ಮ ಜಿಲ್ಲೆಯಿಂದ ಮುಂದಕ್ಕೆ ನೀರು ಬಿಡಲ್ಲ, ಡ್ಯಾಮ್ ಇರೋದೇ ನಮ್ಮದು ಅಂತಂದರೆ ತುಮಕೂರು ಜಿಲ್ಲೆಗೆ ನೀರೇ ಬರ್ತಾ ಇರಲಿಲ್ಲ. ಈಗ ಕುಣಿಗಲ್ ಪಾಲಿಂದ 3 TMC ನೀರು ಬರಬೇಕಾಗಿದೆ. ಈಗಿರ್ತಕ್ಕಂಥ ಚಾನಲ್ನಲ್ಲಿ ಸರಾಗವಾಗಿ ನಮಗೆ ನೀರು ಕಂಟಿನ್ಯೂಸ್ ಆಗಿ ಬಂದ್ರೂ 1 TMC ನೀರು ಬರ್ತದೆ ಈಗಿರ್ತಕ್ಕಂಥ ಚಾನಲ್ನಲ್ಲಿ. ಅದು ನಮ್ಮದು ಟೈಲ್ಯಾಂಡ್ ಆಗಿರೋದ್ರಿಂದ ಏನು ಹೇಮಾವತಿ ಚಾನಲ್ನ ಕೊನೆಯ ಭಾಗ ಚಾನಲ್ ಮುಖಾಂತರ ಬೇಗೂರು ಕೆರೆದು ಈಗ ಡ್ಯಾಮ್ ಆದಾಗಲೇ ಅಲ್ಲಿ ಮಾಡೆಲ್ ಇದೆಯಲ್ಲ ಹೇಮಾವತಿ ಏನು ಇದು ಡ್ಯಾಮ್ ಹತ್ರ ಇದೆಯಲ್ಲ ಅಲ್ಲಿ ಮಾಡೆಲ್ ಇದೆ. ಡ್ಯಾಮ್ ಏನು ಡ್ಯಾಮನ್ನು ಅಣೆಕಟ್ಟನ್ನು ಕಟ್ಟಿದ್ರು ಆವಾಗಲೇ ನೀರು ಯಾವ್ಯಾವ ಭಾಗಕ್ಕೆ ಎಷ್ಟು ಹೋಗ್ಬೇಕು ಅಂತ ಅಂದ್ಬಿಟ್ಟು ತುಮಕೂರು ಜಿಲ್ಲೆಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅಂದಾಗ ಬೇಗೂರು ಕೆರೆನೇ ಟೈಲ್ಯಾಂಡ್, ಕುಣಿಗಲ್ಲು, ಆಮೇಲೆ ಬೂಗುಡ್ನಳ್ಳಿ, ಮಿಕ್ಕಿದ್ದು ಯಾವುದನ್ನು ಸ್ಟಾರ್ಟಿಂಗ್ ಅದು ಅವರು ಅಣೆಕಟ್ಟು ಕಟ್ಟಿದಾಗ ಇರಲಿಲ್ಲ. ಹಾಗಾಗಿ ಕುಣಿಗಲ್ ತಾಲೂಕಿಗೆ ಈಗ ನಿಗದಿಯಾಗಿರ್ತಕ್ಕಂಥ 3 TMC ನೀರು ಮತ್ತು ಮಾಗಡಿ ತಾಲೂಕಿಗೆ 0.7 TMC ನೀರು ಬರಬೇಕು. ಆ 0.7 TMC ನೀರಲ್ಲೂ ಕೂಡ ನಮ್ಮ ತಾಲೂಕಿನ 19 ಕೆರೆಗಳು ನೀರು ತುಂಬುತ್ತದೆ. ಹಾಗಾಗಿ ನಮ್ಮ ಪಾಲಿನ 3.7 TMC ನೀರನ್ನು ನಾವು ತಗೋಬೇಕು ಅಂತಂದರೆ ಲಿಂಕ್ ಕೆನಾಲ್ ಆದರೆ ಅಷ್ಟೇ ಸಾಧ್ಯ. ಲಿಂಕ್ ಕೆನಾಲ್ ಆಗಿಲ್ಲ ಅಂತಂದರೆ ನಮಗೆ ನೀರು ಕುಣಿಗಲ್ ತಾಲೂಕಿಗೆ ಶಾಶ್ವತವಾಗಿ ಬರದೇ ಇಲ್ಲ. ಮಾಮೂಲಿ ಕಾಲುವೆ ಮುಖಾಂತರ ತರ್ಬೋದಲ್ಲ ಸರ್? ಈಗ ಮಾಮೂಲಿ ಕಾಲುವೆ ಮುಖಾಂತರ ಬನ್ನಿ, ಈಗ ನಿಮ್ಮ ಜೊತೆ ನೀವೇ ಸರ್ವೆ ಮಾಡಿ. ಅಲ್ಲಿ ಬರ್ತಕ್ಕಂಥದ್ದು 180 ಕ್ಯೂಸೆಕ್ಸ್ ನೀರು ಬರ್ತದೆ. ಕೆಪಾಸಿಟಿ ಇರೋದು 300 ಕ್ಯೂಸೆಕ್ಸು. ಅಲ್ಲಿ ಹರಿಯೋಕ್ಕೆ ಈಗ ಸಾಧ್ಯವಾಗ್ತಾ ಇರೋದು 180ರಿಂದ 200 CC. ಆಮೇಲೆ ನಮ್ಮ ತಾಲೂಕಿಗೆ ನಿಗದಿಯಾಗಿರ್ತಕ್ಕಂಥ ದಿನಗಳ ಪ್ರಮಾಣ ಏನು ಇದು ಅಣೆಕಟ್ಟಿಂದ ನೀರು ಹರಿಯೋದಕ್ಕೆ ಸ್ಟಾರ್ಟಾಗಿ ಜನವರಿ ಮೊದಲನೇ ವಾರನ ಡಿಸೆಂಬರ್ ಎಂಡಲ್ಲೋ ಗೇಟ್ನ ಕ್ಲೋಸ್ ಮಾಡ್ತಾರೆ. ನಮ್ಮ ಭಾಗದ ಏನು ನಾಲೆ ಇದೆ ಆ ನಾಲೆನ ಕ್ಲೋಸ್ ಮಾಡಿದಂಥ ಸಂದರ್ಭದಲ್ಲಿ 30 ದಿವಸ ನೀರು ಹರಿತದೆ. 30 ದಿವಸ 10 ಡೇಸ್. ಈ ಸರಿ ಏನು ಅಂತಂದರೆ ನಮ್ಮ ಭಾಗ್ಯ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಇರೋದರಿಂದ ಅವರು ನಮ್ಮ ರಂಗನಾಥ್ ಸಾಹೇಬ್ರ ಇದರ ಹತ್ರ ಸಂಬಂಧಿ ಕೋಬ್ರದರ ಆಗಿರೋದ್ರಿಂದ ಸರಾಗವಾಗಿ ಈ ಸರಿ ನೀರು ಹರಿದ್ರೂ ಕೂಡ ನಮಗೆ ಬಂದಿರೋದು 1 TMC ನೀರು. ಆ 1 TMC ನೀರು ನಮಗೆ ಕಾಲು ಭಾಗಕ್ಕೂ ಆಗಲ್ಲ. ನಮಗೆ ನಿಗದಿಯಾಗಿರ್ತಕ್ಕಂಥ 3 TMC ನೀರು ಯಾವುದೇ ಕಾರಣಕ್ಕೂ ಈ ಚಾನಲಲ್ಲಿ ನಮ್ಮ ಕಾಲುವೆ ಮುಖಾಂತರ ಹರಿಯಕ್ಕೆ ಸಾಧ್ಯನೇ ಇಲ್ಲ. ಕಾಲುವೆ ಕೆಪಾಸಿಟಿ ಎಷ್ಟು? 180ರಿಂದ 200 CC ನೀರು. ಅದು ಎಷ್ಟು ದಿನ ಹರಿತದೆ? 30 ದಿವಸ. 180 ಬೇಡ, 200 CC. 200 ಇಂಟು 30 ಹಾಕಿದ್ರೆ ಎಷ್ಟಾಯಿತು? ನಮಗೆ 6,000
ಕ್ಯೂಸೆಕ್ಸ್ ನೀರು ಬಂತು. ಎಷ್ಟು ಬಂತು? 0.6 TMC ನೀರು ನಮ್ಮ ತಾಲೂಕಿಗೆ ಬಂತು. ಇನ್ನು 2.4 TMC ನೀರು ನಾವು ಯಾವಾಗ ತಗೊಂಬರೋದು? ಮಾಗಡಿ ಪಾಲಿಂದು 0.7 ಅವ್ರಿಗೆ ಯಾವಾಗ ಕೊಡ್ತೀರಿ? ಈಗ ಮಾಗಡಿ ನೀರು ಹರಿಬೇಕು ಅಂತೀರಾ ಸರ್? ಮಾಗಡಿಗೆಲ್ಲ ಅದು ನಮ್ಮದು ಉತ್ತರದುರ್ಗ, ಶ್ರೀರಂಗೇತ ನೀರಾವರಿ ಇರೋದೇ ನಮ್ಮದು ಉತ್ತರದುರ್ಗಕ್ಕೆ ಮೇಯ್ನು. ಅದು ನಮ್ಮ ಉತ್ತರದುರ್ಗ ನಮ್ಮ ತಾಲೂಕಿನ 19 ಕೆರೆಗೆ ನೀರು ಬರಬೇಕು ಅಂದರೆ ಆ ಶ್ರೀರಂಗೇತ ನೀರು ಲಿಫ್ಟ್ ಆದ್ರೇ ಅವ್ರದ್ದು 0.7 ಅಲೋಕೇಟೆಡ್ ಆಗಿದೆಯಲ್ಲ. ಈಗ ಕಾಲುವೆನೇ ಅಗಲೀಕರಣ ಮಾಡ್ಕೊಂಡು ತಗೊಂಬರ್ಬೋದಲ್ಲ? ಕಾಲುವೆ ಅಗಲೀಕರಣ ಮಾಡ್ಕೊಂಡು ನೀವು ಟೈಲೆಂಡ್ಗೆ ನೀವು ಬರ್ತು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಒಬ್ಬ ವ್ಯಕ್ತಿ ನನಗೆ 3 ಲಕ್ಷ ದುಡ್ಡು ಕೊಡಬೇಕು. ಆ 3 ಲಕ್ಷ ದುಡ್ಡನ್ನ ಇವ್ರ ಕೈ ಕೊಟ್ಟು ಅವ್ರು ನಿಮ್ಮ ಕೈ ಕೊಟ್ಟು ನಿಮ್ಮ ಕಡೆಯಿಂದ ನಮಗೆ ಬರೋ ಅಷ್ಟರಲ್ಲಿ ನನಗೆ 50,000 ಬಂದಿರ್ತದೆ. ನನ್ನ ದುಡ್ಡು ನೇರವಾಗಿ ನನಗೆ ಅವರು ಏನು ಕೊಡಬೇಕಾದ ನನಗೆ ಕೊಡ್ಬೋದಲ್ಲ. ಈಗ ಆಮೇಲೆ ಕಾಲುವೆ ಮುಖಾಂತರ ಬೇರೆ ತಾಲೂಕಿನವ್ರಿಗೆ ತೊಂದರೆ ಆಗಿರೋದೇನು? ಅವ್ರ ಕಾಲುವೆ ಇದೆಯಲ್ಲ, ಅವ್ರಿಗೆ ನೀರು ಸರಾಗವಾಗಿ ಹರಿತದಲ್ಲ. ಅಂದ್ರೆ ಇಲ್ಲಿ ಒಂದು ಮುಖ್ಯವಾಗಿ ಆಗ್ತಾ ಇರುವಂತದ್ದು, ರಾಮನಗರ ಜಿಲ್ಲೆಗೆ ಹರಿಸ್ತಾರೆ ನೀರು ಲಿಂಕ್ ಕೆನಾಲ್ ಆದ್ರೆ. ಸ್ವಾಮಿ, ಈಗ ನಮಗೆ ನೀರು ಬರ್ತಾ ಇರೋದು ಇಲ್ಲಿಂದ ಹೇಮಾವತಿ ಕ್ಯಾನಲ್ ಇಲ್ಲದೆ ಗುಬ್ಬಿ ತಾಲೂಕಿಂದ ಬರುತ್ತವೆ. ಗುಬ್ಬಿ ಅಲ್ಲ, ಗೊರೂರು, ಹಾಸನ ಜಿಲ್ಲೆ. ಹೇಮಾವತಿ ಹುಟ್ಟೋದಿಲ್ಲಿ ಸಕಲೇಶ್ಪುರದಲ್ಲಿ. ಹಂತವಾಗಿ ಗ್ರಾಜುಯಲ್ ಆಗಿ ಇನ್ನು ಡ್ಯಾಮ್ ಆದ ತಕ್ಷಣ ಎಲ್ಲಿಗೂ ನೀರು ಬಂದಿಲ್ವಲ್ಲ. ರಾಮನಗರ ಜಿಲ್ಲೆಗೆ ಹೋದ್ರೆ ನೀರು ಹೋದ್ರೆ ತಪ್ಪೇನು? ಇದೇ ಒಂದು ನಿಮಿಷ, ರಾಮನಗರಕ್ಕೋ ಬೆಂಗಳೂರಿಗೋ ಎಲ್ಲೋ ನೀರು ತಗೊಂಡೋಗ್ತಾರೆ ಅಂತ ಇಟ್ಕೊಳ್ಳಿ. ನೀರು ಎಲ್ಲಿಂದ ಹರಿತದೆ? ನಮ್ಮ ಕುಣಿಗಲ್ ತಾಲೂಕಲ್ಲಿ ಈಗ 3 TMC ನೀರು ನಮ್ದು ಖಾಲಿ ಆಗೋಯ್ತು ಅಂತಂದರೆ ಇನ್ನೂ ಒಂದು ಜಾಸ್ತಿ ಉಪಯೋಗಿಸ್ಕೋಬೋದಲ್ಲ ನಾವೇನೇ. ನಮ್ಗೆ ನೀರು ಇನ್ನೂ ಮುಂದಕ್ಕೆ ಹರಿತದೆ ಅಂತ ಅಂದರೆ ಅನುಕೂಲ ಯಾರಿಗೆ? ಈಗ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇರೋದು ಎಂತಕ್ಕೆ? ಗುಬ್ಬಿಯವರು, ತುಮಕೂರು ಗ್ರಾಮಾಂತರದವರು ಎಲ್ಲ ನಮ್ಮ ಮೇಲೆ ಮುಖಾಂತರ ಚಾನಲ್ ಮುಖಾಂತರ ನೀರು ತಗೊಂಡೋಗಿಂತ ಅವರು ಗಲಾಟೆ ಮಾಡ್ತಾ ಇರೋದು ಎಂತಕ್ಕೆ? ಕುಣಿಗಲ್ಗೆ ನೀರು ಬರುವಾಗ ಅವ್ರು ನಮ್ಮ ನೀರನ್ನು ಅವ್ರು ಕದೀತಾರಲ್ಲ, ಮುಂದಕ್ಕೆ ನೀರು ಹೋಗ್ತದೆ ಅಂತಾರೆ, ನಮಗೂ ಅನುಕೂಲ ಅಲ್ವಾ? ನಮ್ಮ ಮುಖಾಂತರ ಇದು ಲಿಂಕ್ ಕೆನಾಲ್ ಎಂಡ್ ಆಗದೆ ಗುಬ್ಬಿ ತಾಲೂಕಲ್ಲಿ ನಾರನಹಳ್ಳಿ ಹತ್ರ 170 ಕಿಲೋಮೀಟ್ರಲ್ಲಿ. 170 ಕಿಲೋಮೀಟ್ರಿಂದ ನಮ್ಮ ಮುಖಾಂತರ ಕ್ಯಾನಲ್ ಮುಖಾಂತರನೇ ಹರಿತದಲ್ಲ. ನಮ್ಮ ಪಾಲಿಂದ 3 TMC ನೀರು ನಮ್ಗೆ ಸಫಿಷಿಯೆಂಟ್ ಆದಮೇಲೆ ಈ 3 TMCನ ಈಗ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು, ಮಾಜಿ ಸಂಸದರಾದ DK ಸುರೇಶ್ ಅವರ ಒಂದು ಕುಣಿಗಲ್ಗೆ ಒಂದು ನೀರಾವರಿ ತಾಲೂಕು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡಿ ವೈಕೆ ರಾಮಯ್ಯನವರು, ಉಚ್ಚಮಾಸ್ತಿಗೌಡರು ಒಂದು ಸಾರಿ ಈಗ ಬರ್ತಾ ಇರುವಂತಹ ತುಮಕೂರು ಜಿಲ್ಲೆಗೆ 24 TMC ನೀರು. ಆ ಒಂದು ನೀರಲ್ಲಿ ರಾಮನಗರ ಮಾಗಡಿಗೆ ನೀರು ಅದು ಹೆಂಗೆ ಸಾಧ್ಯ ಆಗ್ತದೆ? ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ. ಈಗ ತುಮಕೂರು ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ ಏನು ನಮ್ಮ 11 ಜನ MLAಗಳು ತುಮಕೂರಿನವರು, ಇದು ಯಾವ ಪಕ್ಷದವನಾರ ಇತ್ಕೊಳ್ಳಿ, 11 ಜನ MLAಗಳು ಇರ್ತಾರೆ, ಅಧಿಕಾರ ಇರ್ತದೆ. ನಮ್ಮ 24 TMC ನೀರು ರಾಮನಗರ ನಾವ್ಯಾಕೆ ಕೊಡ್ತೀವಿ? ಬರುವಂಥದ್ದೇ ತುಮಕೂರು ಜಿಲ್ಲೆಗೆ ಅಲೋಕೇಟ್ ಆಗಿರೋಂಥದ್ದೇ 24 TMC. ಅಷ್ಟೇ. ಅಲೋಕೇಟೆಡ್ ಆಗದಲ್ಲಿ ರಾಮನಗರಕ್ಕೆ ಎಲ್ಲಿ ಹೋಯ್ತದೆ ನೀರು? ಲಿಂಕ್ ಕೆನಾಲ್ ಮಾಡಿದ್ರೆ ಲಿಂಕ್ ಕೆನಾಲ್ ಎಂಡ್ ಆಗೋದಿಲ್ಲಿ. ಲಿಂಕ್ ಕೆನಾಲ್ ಸ್ಟಾರ್ಟ್ ಆಗೋದಿಲ್ಲಿ ಸರ್. ಅದೇ ಸರ್, ಇದೆ ಲಿಂಕ್ ಕೆನಾಲ್ ಎಲ್ಲಿ ಸ್ಟಾರ್ಟ್ ಆಗೋದು? ಈಗ ಗುಬ್ಬಿನಲ್ಲಿ. ಈಗ ಕುಣಿಗಲ್ದು 3 TMC ಆದ್ಮೇಲೆ ನೀವು ಲಾಕ್ ಮಾಡಿ. ಬಟ್ ಅದೇ ಆಗಲ್ವಲ್ಲ ಇಲ್ಲಿ. ಯಾಕೆ ಲಾಕ್ ಆಗಲ್ಲ? ರಾಮನಗರಕ್ಕೆ ನೀರು ಎಲ್ಲಿಂದ ಹಾರ್ಕೊಂಡು ಹೋಗ್ತದ? ಹೆಲಿಕಾಪ್ಟರ್ ತಗೊಂಡು ಹೋಗ್ತಾರ, ವಿಮಾನದಲ್ಲಿ ತಗೊಂಡು ಹೋಗ್ತಾರ? ಕುಣಿಗಲ್ ಮುಖಾಂತರ ಹೋಗಿದ್ದು. ಈಗ 3 TMC ನೀವು 3.7 TMC ನೀರನ್ನ ನಮ್ಮ ಭಾಗದ ಹರಿಸಿದ ಮೇಲೆ ಗೇಟ್ ಲಾಕ್ ಮಾಡಿ. ಅವಾಗ ಅನ್ಯಾಯ ಆಗುತ್ತಲ್ಲ ಸರ್? ಎಲ್ಲ ಅನ್ಯಾಯ ಆಗುತ್ತೆ. ರಾಮನಗರ ರಾಮನಗರಕ್ಕೆ ನೀವು ಈ ನೀರನ್ನ ಇಲ್ಲೇ ನಮಗೆ ಶಾರ್ಟೇಜ್ ಅಲ್ಲ, ನೀವು ರಾಮನಗರಕ್ಕೆ ಎಲ್ಲಿ ಬಿಡ್ತೀರಾ? ರಾಮನಗರಕ್ಕೆ ಅಂದರೆ ಈಗ 24 ಅಲ್ದ್ರೆ ಇನ್ನೊಂದು 10 TMC ಜಾಸ್ತಿ ಮಾಡಿಸ್ಕೊಳ್ಳಿ. ಏನು ಸಮುದ್ರಕ್ಕೆ ಹೋಯ್ತದಲ್ಲ ಸರ್, ಒಂದು 200-300-250 TMC ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಯ್ತದಲ್ಲ ನೀರು. ಅದನ್ನು ಯಥೇಚ್ಛವಾಗಿ ಇನ್ನೂ ಪಾವಗಡಕ್ಕೂ ತಗೊಂಡೋಗ್ಲಿ, ಶಿರಾಗೂ ತಗೊಂಡೋಗ್ಲಿ, ಮಧುಗಿರಿಗೂ ತಗೊಂಡೋಗ್ಲಿ, ಇನ್ನೊಂದು 10-15 TMC ನೀರು ಜಾಸ್ತಿ ಮಾಡ್ಕೊಳ್ಳಿ. ಈಗ 24 TMC ನಮಗೆ ಈಗ ಏನು ಕುಣಿಗಲ್ಗೆ 3.7 ಬಂದಮೇಲೆ ನೀವು 69ನೇ ಕಿಲೋಮೀಟರ್ನಲ್ಲಿ ಏನು ಗೇಟ್ ಇಡ್ತೀರಲ್ಲ ಲಿಂಕ್ ಕೆನಾಲ್ಗೆ, ಏನು ಗೊರೂರು ಡ್ಯಾಮಿಂದ ಬಿಟ್ಟ ತಕ್ಷಣ ಲಿಂಕ್ ಕೆನಾಲ್ ಒಳಗಾಸ ಹರಿದು ಬಿಡಲ್ಲ, ಅಲ್ಲಿ ಗೇಟ್ ಇದೆ. 69ನೇ ಕಿಲೋಮೀಟ್ರಲ್ಲಿ ಲಿಂಕ್ ಕೆನಾಲ್ ಕನೆಕ್ಟೆಡ್. ನೀವು 3 TMC ನೀರು ಹರಿದ ಮೇಲೆ ಗೇಟ್ ಲಾಕ್ ಮಾಡಿ. ಅಲ್ಲಿ ಅಂದ್ರೆ ಇರೋ ಫೋರ್ಸ್ ಎಲ್ಲ ಕುಣಿಗಲ್ಗೆ ಬರುತ್ತೆ. ಫೋರ್ಸ್ ಎಲ್ಲಿಂದ ಬರ್ತದೆ? ಇರೋದೇ ಅಲ್ಲಿ ತಗ್ಗಾಗಿ ಬರುತ್ತೆ. ಇರುವಂತ ದೊಡ್ಡ ಪೈಪ್ಗಳು ಆ ಮುಖಾಂತರ ತರೋದ್ರಿಂದ ಪೈಪಿಂದ ಬಂದ ತಕ್ಷಣನೇ ಇಲ್ಲಿ ನೀನು ಅಲ್ಲಿ ಏನು ಬಂದರೆ 300 ಕ್ಯೂಸೆಕ್ಸ್ ಮೇಲೆ ಬಂದರೆ ಇಲ್ಲಿ ನಮ್ಮ ಏನು ನಾರನಹಳ್ಳಿಯಿಂದ ಮುಂದಕ್ಕೆ ನಮ್ಮದು ಕಾಲುವೆ ಇದೆಯಲ್ಲ, ಬರೀ 50 ಕ್ಯೂಸೆಕ್ಸ್ ನೀರು ಜಾಸ್ತಿ ಆದ್ರೂ ಇವು ಎಲ್ಲ ಕಾಲುವೆಗಳು ಒಡೆದೋಗ್ತದೆ. ಈಗ ಅಂದರೆ ಸರ್, ಈಗ ಒಂದು ರಾಮನಗರದ ಮಾಗಡಿ ತೊಂದರೆ ಇಲ್ವಾ ಸರ್?
ರಾಮನಗರ ಮಾಗಡಿಗಲ್ಲ, ನಮ್ಮ ಹೇಮಾವತಿ ನೀರನ್ನು ಕರ್ನಾಟಕದ ಯಾವ ಭಾಗಕ್ಕಾದರೂ ನಮ್ಮ ಪಾಲಿನ 24 TMC, ಕುಣಿಗಲ್ ಭಾಗದ 3.7 TMC ಕೊಟ್ಬಿಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಹಂಚ್ಲಿ ಬನ್ನಿ, ತೊಂದರೆ ಏನು? ಬಟ್ ಆಗಲ್ವಲ್ಲ ಸರ್, ಅಂದ್ರೆ ನಾವು ಕೊಡಿ ಅಂತ ಹೇಳ್ತಾ ಇಲ್ವಲ್ಲ ಸರ್, ನಾವು ಕೊಡಿ ಅಂತ ಹೇಳ್ತಾ ಇದ್ದೀವ. ಯಾಕೆ ರಾಮನಗರದ ಪ್ರಶ್ನೆ? ರಾಮನಗರಕ್ಕೆ ಅವ್ರಿಗೆ ನೆಸಿಟಿನೇ ಇಲ್ಲ. ಇಲ್ಲಿ ರಾಮನಗರದ ಬಳಸ್ಕೊಂಡು ಅಧಿಕಾರ ಬಳಸ್ಕೊಂಡೆ ರಾಮನಗರದಲ್ಲೋ ಇಲ್ಲ ಮಾಗಡಿನಲ್ಲೋ DK ಶಿವಕುಮಾರ್ದೇನು ಸಾವಿರಾರು ಎಕರೆ ಜಮೀನು ಇದೆಯಾ? ಇಲ್ಲ ಅವ್ರದ್ಕೇನೋ ತಗೊಂಡೋಗ್ತಾವ್ರ? ಈ ಕುಣಿಗಲ್ನಲ್ಲಿ 3.7 TMC ನೀರನ್ನ ಉಪಯೋಗಿಸ್ತಾ ಇರೋರು ಯಾರು ಗೊತ್ತಾ? ರೈತಾಪಿ ಜನಾಂಗ ನಮ್ಮ 224 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೈಯೆಸ್ಟು 60% ಒಕ್ಕಲಿಗರು ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಕುಣಿಗಲ್ಲು ವಿಧಾನಸಭೆಯಲ್ಲಿ. ಈ 60% ಒಕ್ಕಲಿಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ರೈತಾಪಿ ಜನಾಂಗ ಒಕ್ಕಲಿಗರು ಅದರಲ್ಲೂ 60ರಿಂದ 65% JDS BJP ಪರ ಇರ್ತಾರೆ. ಅದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಜಾತಿವಾರು ಯಾವ್ಯಾವ ಪಕ್ಷದ ಜೊತೆ ಇರ್ತಾರೆ ಅಂತ. ಇಲ್ಲಿರ್ತಕ್ಕಂಥ ಜಮೀನ್ದಾರುಗಳೆಲ್ಲ ಮ್ಯಾಕ್ಸಿಮಮ್ಮು 75% ಒಕ್ಕಲಿಗರೆಯ. ಇಲ್ಲಿ ನಮ್ಮ ಪಾಲಿನ 3.7 TMC ನೀರು ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಇದು ಪಕ್ಷವಾರು ತಗೊಂಡಾಗ ಕಾಂಗ್ರೆಸ್ಸೇ 3ನೇ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಯಾವುದ್ರಿ ಒಕ್ಕಲಿಗ ಜನಾಂಗದಲ್ಲಿ. ಆಮೇಲೆ ಜಮೀನ್ದಾರುಗಳಲ್ಲಿ ಈಗ ಒಕ್ಕಲಿಗರು ಜಮೀನ್ದಾರುಗಳಲ್ಲಿ ಜಾಸ್ತಿ ಅಲ್ಲ, JDS BJP ಕಾರ್ಯಕರ್ತರೇ ಜಾಸ್ತಿ ಇರ್ತಾರೆ. ಈಗ ಉದಾಹರಣೆಗೆ ನಮ್ಮ DK ಸುರೇಶ್ ಸಾಹೇಬರು ಸಂಸದರಾಗಿದ್ದಾಗ ನಮ್ಮ ತಾಲೂಕಿಗೆ HVDS ಮಾಡಿಸಿದ್ರು. ಎಷ್ಟು? 300 ಕೋಟಿ ರೂಪಾಯಿನಲ್ಲಿ. ಹೆಚ್ಚು ಲಾಭವನ್ನು ಹೊಂದುತ್ತಾ ಇರ್ತಕ್ಕಂಥವ್ರೆ JDS BJP ಕಾರ್ಯಕರ್ತರು. ಇಲ್ಲಿ ಯಾವುದು ಪಕ್ಷದ್ದಾಗಲಿ ಇನ್ನೊಂದಾಗಲಿ DK ಶಿವಕುಮಾರ್ದೋ DK ಸುರೇಶ್ದೋ ಡಾಕ್ಟರ್ ರಂಗನಾಥ್ ನೀರು ತಗೊಂಡೋಗಿ ಇಲ್ಲ ನೀರು ತಗೊಂಡೋಗಿ ಮರದಿಲ್ಲ ಹೇಳ್ತಾ ಇದ್ದಾರೆ, ಕುಣಿಗಲ್ಗೆ ನೀರು ಹರಿಸಿದ್ರೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ, ಅಂದ್ರೆ ನೀರಾವರಿ ಪ್ರಮಾಣ. ಅವನು ತುಮಕೂರು ಜಿಲ್ಲೆನೂ ಅಲ್ಲ, ಕುಣಿಗಲ್ ತಾಲೂಕನ್ನಲ್ಲ, ಅವನೆಲ್ಲೋ ಫಾರಿನಿಂದಲೋ ಪಾಕಿಸ್ತಾನದಿಂದ ಬಂದು ಜೀವನ ಮಾಡ್ತಾವನೆ. ಅವನಿಗೆ ಕುಣಿಗಲ್ ಅಂದ್ರೇ ಗೊತ್ತಿಲ್ಲ, ಅವನು ಅಯೋಗ್ಯ ಇದ್ದಾನೆ. ಅವನು ಈ ತಾಲೂಕಲ್ಲಿ ಹುಟ್ಟಿ ಈ ತಾಲೂಕಲ್ಲಿ ಬೆಳೆದು ಈ ತಾಲೂಕಲ್ಲಿ ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿ ಈ ತಾಲೂಕಿಗೆ ಅವನಿಗೆ ರಾಜಕೀಯವಾಗಿ ಅವನಿಗೆ ಜನ್ಮ ಕೊಟ್ಟಿರೋದಕ್ಕೆ ರಾಜಕೀಯದ ಇದನ್ನು ಕೊಟ್ಟಿರೋದು ಕುಣಿಗಲ್ ತಾಲೂಕೇನೆ. ಅವನಿಗೆ ಅದು ಕೃತಜ್ಞತೆನೇ ಇಲ್ಲ. ಅಬ್ಬಡಿ ಅವನು ಅಯೋಗ್ಯನಿಗೆ ಮಾತಾಡೋಕ್ಕೆ ನಾವು ನಮ್ಗೆ ನಮ್ಮ ಶಾಸಕರು ಅವ್ರ ನಾವು ಅವನಿಗೆ ನಮ್ಮ ಶಾಸಕರು ನಮ್ಮ ಸಂಸದರಿದ್ದಾರೆ, ಬೇರೆ ಅವ್ರಿಗೆ ಉತ್ತರ ಕೊಡ್ತಾರೆ. ಬಿಡಿ ಅವ್ನು ನಮ್ಮ ಲೆವೆಲ್ಲೇ ಅಲ್ಲ, ನಾವು ಭಾರಿ ದೊಡ್ಡವನಿದ್ದಾನೆ, ಅವನ ಬಗ್ಗೆ ನಾವು ಮಾತಾಡಬಾರ್ದು. ಭಾರಿ ಹೋರಾಟಗಾರ ಅವನು. ಆಯ್ತು ಅವನು ಸೆನೆಟ್ ಮೆಂಬರ್ ಆಗಿದ್ದಾಗ ಎಷ್ಟು ಹೋರಾಟ ಮಾಡವನೆ. ಆಮೇಲೆ ರೈತಾಪಿ ಮಕ್ಳಿಗೆ ಎಷ್ಟು ಜನಕ್ಕೆ ಒಳ್ಳೇದು ಮಾಡವನೆ. ಆಮೇಲೆ ಒಕ್ಕಲಿಗರ ಮಕ್ಳುಗಳಿಗೆ ಏನು ಮಾಡಿದ್ದಾನೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋಕೆ ಕೇಳಿ. ಸುಮ್ಮನೆ ಅಧಿಕಾರ ಅದೇ ಅಂತ ಅಂದ್ಬಿಟ್ಟು ಈಗ ನೀವು